ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಯಾರೆಲ್ಲ SLC ಎಕ್ಸಾಮ್ ಬರಿತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ ಶುರು ಮಾಡೋಣ. ನಮ್ಮ ಅಬ್ದುಲ್ ಕಲಾಂ ಅವರು ಹೇಳಿದಂತೆ, ಒಂದು ಉತ್ತಮ ಪುಸ್ತಕ 100 ಸ್ನೇಹಿತರಿಗೆ ಸಮಾನ, ಆದರೆ ಒಬ್ಬ ಉತ್ತಮ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮಾನ. ಇತರರಿಗಾಗಿ ನಿಮ್ಮ ಸ್ವಂತಿಕೆಯನ್ನು ಎಂದಿಗೂ ಬಿಟ್ಟುಕೊಡಬೇಡಿ, ಏಕೆಂದರೆ ಇಡೀ ಪ್ರಪಂಚದಲ್ಲಿ ನಿಮ್ಮ ಪಾತ್ರವನ್ನು ನಿಮಗಿಂತ ಯಾರೂ ಚೆನ್ನಾಗಿ ನಿಭಾಯಿಸಲು ಸಾಧ್ಯವಿಲ್ಲ. ಹಾಗಾಗಿ ನೀವು ನೀವಾಗಿರಿ. ಇನ್ನೊಬ್ಬರಿಗಾಗಿ ನಿಮ್ಮನ್ನು ಬದಲಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಇದು ವಿದ್ಯಾರ್ಥಿಗಳಿಗೋಸ್ಕರ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರಯತ್ನವಿಲ್ಲದೆ ನೀವು ಯಶಸ್ವಿಯಾಗಲು ಸಾಧ್ಯವಿಲ್ಲ. ನಿಮ್ಮ ಸಂಪೂರ್ಣ ಪ್ರಯತ್ನ ನಿಮ್ಮ ಕೆಲಸದಲ್ಲಿದ್ದರೆ ನೀವು ವಿಫಲರಾಗಲು ಸಾಧ್ಯವಿಲ್ಲ. ಇದು ಕೂಡ ಕಲಾಂ ಅವರ ಮಾತು. ಓಕೆ ಫ್ರೆಂಡ್ಸ್, ಬನ್ನಿ ವಿಡಿಯೋನ ಶುರು ಮಾಡೋಣ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, SLC ವಿದ್ಯಾರ್ಥಿಗಳಿಗೆ ಇರೋದು ಇವಾಗ ಕಡಿಮೆ ಸಮಯ. ಇವತ್ತು ಆಲ್ರೆಡಿ 19ನೇ ತಾರೀಕು ಆಗಿರೋದ್ರಿಂದ ಇನ್ನೂ 2 ಡೇಸ್ ಟೈಮ್ ಇದೆ. ಅಂದರೆ 48 ಅವರ್ಸ್ ಅಷ್ಟೇ ನಿಮಗೆ ಟೈಮು ಉಳ್ಕೊಂಡಿದೆ. 48 ಅವರ್ಸಲ್ಲಿ ಏನೆಲ್ಲ ಮಾಡ್ಬೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ನಿಮಗೆ ಸ್ಟಡಿ ಹಾಲಿಡೇಸ್ ಅನ್ನೋದು ಸಿಕ್ಕಿರುತ್ತೆ. ಈ ಸ್ಟಡಿ ಹಾಲಿಡೇಸಲ್ಲಿ ನಿಮ್ಮದೇ ಆದಂಥ ಒಂದು ಟೈಮ್ ಟೇಬಲ್ನ ನೀವು ಹಾಕ್ಕೊಂಡಿರ್ತೀರ ಅಂತಲೂ ಗೊತ್ತಿದೆ. ಆ ಟೈಮ್ ಟೇಬಲ್ ಪ್ರಕಾರ ನೀವು ಎಷ್ಟು ಓದಿಲ್ಲ ಅದು ನನಗೆ ಗೊತ್ತಿಲ್ಲ. ಬಟ್ ಟೈಮ್ ಟೇಬಲ್ ಅಂತೂ ನಿಮ್ಮಲ್ಲಿ ಒಂದು ಪ್ರಿಪೇರ್ ಆಗಿರುತ್ತೆ ಅನ್ನೋದು ಮಾತ್ರ ನನಗೆ ಗೊತ್ತಿದೆ. ಈ ಟೈಮ್ ಟೇಬಲ್ ಪ್ರಕಾರ ಓದುವಂಥ ಮಕ್ಕಳು ಕೆಲವು ಮಂದಿ, ಇನ್ನೆಲ್ಲ ಮಂದಿಗೆ ಅವರಿಗೆ ಯಾವ ಸಬ್ಜೆಕ್ಟು ಯಾವ ರೀತಿ ಯಾವಾಗ ಒಂದು ಕಷ್ಟ ಅನ್ನಿಸ್ತಾ ಇರುತ್ತೋ ಆ ಟೈಮ್ನಲ್ಲಿ ಈ ಟೈಮ್ ಟೇಬಲ್ನ ನೋಡೋದಿಲ್ಲ. ಅವ್ರಿಗೆ ಯಾವುದು ಕಷ್ಟ ಅನ್ನಿಸ್ತಾ ಇರುತ್ತೋ ಅದನ್ನು ಮಾತ್ರ ಓದಲಿಕ್ಕೆ ಟ್ರೈ ಮಾಡ್ತಾರೆ. 48 ಅವರ್ಸ್ ಇರೋದ್ರಿಂದ ಇದು ಪ್ರಯತ್ನ ಮಾಡುವಂಥ ಸಮಯ ಅಲ್ಲ. ಯಾಕಂದರೆ ವಿದ್ಯಾರ್ಥಿ ಜೀವನ ಅನ್ನೋದು ಜೀವನದ ಬಹಳ ಮುಖ್ಯವಾದ ಘಟ್ಟ. ವಿದ್ಯಾಭ್ಯಾಸದ ಅವಧಿಯಲ್ಲಿ ನಾವು ಹೆಚ್ಚು ವಿದ್ಯೆಗೆ ಒತ್ತು ಕೊಡಬೇಕು ಹೊರತು ಬೇರೆ ಆ್ಯಕ್ಟಿವಿಟೀಸ್ಗೆ ನಾವು ಯಾವತ್ತೂ ಒತ್ತು ಕೊಡಬಾರ್ದು ಅನ್ನೋದು ಇದರ ಅರ್ಥ. ಪ್ರತಿಯೊಂದು ವಿದ್ಯಾರ್ಥಿಯಲ್ಲೂ ಇರೋದು ಒಂದೇ ಮನಸ್ಥಿತಿ, ನಾನು SLCನಲ್ಲಿ ಉತ್ತಮ ಅಂಕ ಪಡಿಬೇಕು ಅಥವಾ ನಾನು ಪಾಸ್ ಆಗಬೇಕು. ಇದು ಬಿಟ್ಟರೆ ಬೇರೆ ಯಾವ ಥಾಟು ಇರೋದಿಲ್ಲ. ನಾವು ಎಷ್ಟು ಓದ್ತಾ ಇದ್ದೀವೋ, ಎಷ್ಟು ನಮ್ಮ ತಲೆ ಒಳಗೆ ಕೂರ್ತಾ ಇದೆಯೋ ಅದೆಲ್ಲ ಸೆಕೆಂಡ್ರಿ. ಬಟ್ ನಾನು ಪಾಸ್ ಆಗಬೇಕು. ಇದು ನಿಮ್ಮ ಗುರಿ. ಈ ಗುರಿನ ನೀವು ಯಾವತ್ತೂ ಗುರಿಯಾಗೇ ಇಟ್ಕೊಳ್ಬೇಕು. ಇವಾಗ ನೀವು ಏನು ಕಲಿತಾ ಇದ್ದೀರೋ ಅದನ್ನು ನೀವು ಒಂದು ಹೊರೆಯಂತೆ ಭಾವಿಸಬಾರ್ದು. ಅಂದರೆ ತುಂಬ ಈಸಿಯಾಗಿ ತಗೋಬೇಕು. ಅದರಿಂದನೇ ನೀವು ಓದುವಂಥದ್ದು ನಿಮ್ಮ ಮೈಂಡ್ನಲ್ಲಿ ಉಳಿಯುತ್ತೆ. ಇಲ್ಲ ಅಂದರೆ ಎಕ್ಸಾಮ್ ಅನ್ನೋ ಭಯದಿಂದನೋ, ಇದು ಓದಿಲ್ಲ, ಇದು ಕಂಪ್ಲೀಟ್ ಮಾಡಿಲ್ಲ, ಇದು ನನಗೆ ಬರ್ತಿಲ್ಲ, ಈ ಪ್ಲ್ಯಾನ್ ಅರ್ಥ ಆಗ್ತಿಲ್ಲ, ಈ ಮ್ಯಾಥ್ಸಲ್ಲಿ ಇದು ಗೊತ್ತಾಗ್ತಿಲ್ಲ ಅಂತ ಯಾವಾಗ ನೀವು ಯೋಚನೆ ಮಾಡ್ತಾ ಕೂತ್ಕೋತೀರ ಆವಾಗ ನೀವು ಏನು ಓದಿದ್ದೀರಲ್ವ, ಇದುವರೆಗೂ ಏನು ನಿಮ್ಮ ಎಫರ್ಟ್ ಹಾಕಿ ನೀವು ಓದಿದ್ದೀರಲ್ಲ ಅದು ಕೂಡ ಮರ್ತೋಗುತ್ತೆ. ಸೊ ಹಾಗಾಗಿ ಓದನ್ನು ಒಂದು ಹೊರೆಯಾಗಿ ಒತ್ಕೊಳ್ಬೇಡಿ. ಈಸಿಯಾಗಿ ಪ್ಲ್ಯಾನಿಂಗ್ ಪ್ರಕಾರ ಓದಿ. ಈಗ ಆಲ್ರೆಡಿ ನೀವು ಒಂದು ಗುರಿಯನ್ನು ನಿಗದಿಪಡಿಸ್ಕೊಂಡಿದ್ದೀರಾ. ಏನಂದರೆ ನಾನು SLCನಲ್ಲಿ ಇಷ್ಟೇ ಪರ್ಸೆಂಟೇಜಲ್ಲಿ ನಾನು ಪಾಸ್ ಆಗಬೇಕು, ಅಥವಾ ಹೈಯರ್ ಎಜುಕೇಷನ್ಗೆ ನನಗೆ ಇಷ್ಟೇ ಪರ್ಸೆಂಟೇಜ್ ಬೇಕು, ಅಥವಾ ಫ್ರೀ ಸೀಟ್ ಬೇಕು,
ಪ್ರತಿಯೊಂದು ಆಲ್ರೆಡಿ ನಿಮ್ಮ ಪ್ಲ್ಯಾನಿಂಗ್ ಆಗಿರುತ್ತೆ. ಸೊ ಇದು ನಿಮ್ಮ ಗುರಿಯಾಗಿರುತ್ತೆ. ಈಗ ಯೋಜನೆ ಹೇಗಿರಬೇಕು ಅಂದರೆ, ಇರುವಂಥ ಕಡಿಮೆ ಅಂದರೆ ಅತಿ ಕಡಿಮೆ ಸಮಯದಲ್ಲಿ ನೀವು ಯಾವ ಸಬ್ಜೆಕ್ಟು ನಿಮಗೆ ಚೆನ್ನಾಗಿ ಬರುತ್ತಲ್ವಾ, ಅದು ನಿಮ್ಮ ತಲೆ ಒಳಗೆ ಇದ್ದೇ ಇರುತ್ತೆ. ನೀವು ಆಲ್ರೆಡಿ ಅದನ್ನು ಚೆನ್ನಾಗಿ ಕಲ್ತಿರ್ತೀರ. ಇವಾಗ ನೀವು ಒತ್ತು ಕೊಡಬೇಕಾಗಿರುವಂಥದ್ದು, ರಿವಿಷನ್ ಮಾಡಬೇಕಾಗಿರುವಂಥದ್ದು, ನಿಮಗೆ ಯಾವ ಪಾಯಿಂಟ್ಸ್ ಅರ್ಥ ಆಗ್ತಿಲ್ಲ ಅದನ್ನು ಹೆಚ್ಚು ಒತ್ತು ಕೊಟ್ಟು ನೀವು ಅದನ್ನು ಕಲಿಬೇಕು. ಅಥವಾ ಇವಾಗ ಇನ್ನೂ ಒಂದು ಐಡಿಯಾ ಏನಂದರೆ, ನಿಮ್ಮ ಟೀಚರ್ಸು ಆಲ್ರೆಡಿ ನಿಮಗೆ ಮಾರ್ಕ್ ಮಾಡಿಸಿರ್ತಾರೆ. ಪ್ರಿಪ್ರೇಟರಿ ಎಕ್ಸಾಮ್ ಕೂಡ ಮುಗ್ದಿರೋದ್ರಿಂದ ನಿಮಗೆ ಹೆಚ್ಚು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಟೀಚರ್ಸು ಏನು ಮಾರ್ಕ್ ಮಾಡಿಸಿರ್ತಾರೆ ಅದನ್ನು ಸ್ವಲ್ಪ ಗಮನ ಇಟ್ಟು ಕಲಿಬೇಕಾಗತ್ತೆ. ಯಾಕೆಂದರೆ ಅವ್ರು ಮಾರ್ಕ್ ಮಾಡಿಸಿರುವಂಥ ಕ್ವಶನ್ ಆ್ಯಂಡ್ ಆನ್ಸರ್ಗಳು 10 ವರ್ಷ ಅಥವಾ 15 ವರ್ಷ ಏನು ಅವರು ರೆಫರ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡು ಬಂದಿರ್ತಾರೆ ಅದನ್ನು ನಿಮಗೆ ಮಾರ್ಕ್ ಮಾಡಿಸಿರ್ತಾರೆ. ಸೊ ಅದು ಡೆಫಿನೆಟ್ಲಿ 100ಗೆ 90% ಬಂದೇ ಬರುತ್ತೆ. ಸೊ ನೀವು ಅದನ್ನು ಸ್ವಲ್ಪ ಒತ್ತು ಕೊಟ್ಟು ಓದಿದ್ರೆ ನಿಮಗೆ ಅಲ್ಲೇ 50 ಮಾರ್ಕ್ಸ್ವರೆಗೂ ಬಂದುಬಿಡುತ್ತೆ. ಮತ್ತು ಇವಾಗ ತಾಯಂದ್ರಿಗೆ ಏನು ಭಯ ಇರುತ್ತೆ ಅಂದರೆ, ಓದ್ತಾ ಇಲ್ಲ, ಎಲ್ಲೋ ಕೂತ್ಬಿಟ್ಟಿದ್ದಾನೆ, ಏನೋ ಮಾಡ್ತಾ ಇದ್ದಾಳೆ, ಓದ್ತಾ ಇಲ್ಲ. ಇದಲ್ಲ, ಓದಿ. ಬಟ್ ಒಂದು ಸಬ್ಜೆಕ್ಟ್ಗೂ ಇನ್ನೊಂದು ಸಬ್ಜೆಕ್ಟ್ಗೂ ನೀವು ಚೇಂಜ್ ಮಾಡ್ಕೊಳ್ಳುವಾಗ ಅದಕ್ಕೆ ಗ್ಯಾಪ್ ಕೊಡಿ. 5 to 15 ಮಿನಿಟ್ಸು ಗ್ಯಾಪ್ ಕೊಟ್ಟು ನೀವು ಓದಿದ್ರೆ ಈ ಸಬ್ಜೆಕ್ಟು ಆ ಸಬ್ಜೆಕ್ಟು ಮಿಕ್ಸ್ ಆಗೋದಿಲ್ಲ ನಿಮ್ಮ ತಲೆಯಲ್ಲಿ. ನೀವು ಗ್ಯಾಪ್ ಕೊಡದೆ ಈ ಬುಕ್ಕು ತೆಗೆದಿಟ್ಟು ಇನ್ನೊಂದು ಬುಕ್ ತಗೊಳ್ಳೋದು, ಅಲ್ಲೇನೋ ಫಾರ್ಮುಲಾ ಓದ್ಕೊಳ್ಳೋದು, ಇಲ್ಲೇನೋ ಸೈನ್ಸ್ನಲ್ಲಿ ಇನ್ನೇನೋ ಓದ್ಕೊಳ್ಳೋದು, ಈ ಥರ ಆದಾಗ ಏನಾಗುತ್ತೆ, ನಿಮ್ಮ ತಲೆಯಲ್ಲಿ ಮಿಕ್ಸಪ್ ಆಗುತ್ತೆ. ಸೊ ಏನು ಮಾಡಬೇಕು, ನೀವು ಒಂದು ಸಬ್ಜೆಕ್ಟ್ಗೂ ಇನ್ನೊಂದು ಸಬ್ಜೆಕ್ಟ್ಗೂ ಸ್ವಲ್ಪ ಗ್ಯಾಪ್ ಕೊಟ್ಟು 5 to 15 ಮಿನಿಟ್ಸ್ ಸಾಕು, ಅಷ್ಟು ಗ್ಯಾಪ್ ಕೊಟ್ಟು ನೀವು ಓದೋದ್ರಿಂದ ನಿಮ್ಮ ತಲೆಯಲ್ಲಿ ಈಸಿಯಾಗಿ ನೀವು ಓದುವಂಥ ಫಾರ್ಮುಲಾ ಆಗಿರ್ಬೋದು ಅಥವಾ ಕ್ವಶನ್ ಆ್ಯಂಡ್ ಆನ್ಸರ್ ಆಗಿರ್ಬೋದು ನೀಟಾಗಿ ಅಚ್ಚಾಗುತ್ತೆ. ಮತ್ತು ನಿಮಗೆ ಓದುವಂಥ ಸ್ಥಳ ಡಿಸ್ಟರ್ಬೆನ್ಸ್ ಇರಬಾರ್ದು. ನಿಮಗೆ ಯಾವುದೋ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಓದಿದ್ರೆ ತುಂಬ ಇಂಟ್ರೆಸ್ಟಿಂದ ಓದ್ತಾ ಇರ್ತೀರ. ಸೊ ನೀವು ಅದೇ ಪ್ಲೇಸನ್ನು ಆಯ್ಕೆ ಮಾಡಿಕೊಂಡು ಓದೋದ್ರಿಂದ ನೀವು ಏನು ಓದ್ತಿದ್ದೀರ ಅಲ್ವಾ ಅದು ನಿಮಗೆ ಈಸಿಯಾಗಿ ಅರ್ಥ ಆಗತ್ತೆ. ನೀವು ಕೂತ್ಕೊಳ್ಳುವಂಥ ಪ್ಲೇಸ್ ಕೂಡ ಇಲ್ಲಿ ಮುಖ್ಯ ಆಗತ್ತೆ. ಸೊ ಓದುವಂಥದ್ದನ್ನು ನೀವು ಎಲ್ಲಿ ಇಷ್ಟಪಟ್ಟು ಓದ್ತಾ ಇರ್ತೀರೋ, ಎಲ್ಲಿ ನಿಮಗೆ ಈಸಿಯಾಗಿ ನಿಮ್ಮ ತಲೆಗೆ ಹೋಗ್ತಾ ಇರುತ್ತೋ, ಸೊ ಅದೇ ಪ್ಲೇಸನ್ನು ಆಯ್ಕೆ ಮಾಡಿಕೊಂಡು ಕೂತ್ಕೊಂಡು ಆರಾಮಾಗಿ ಓದಿ. ಇವಾಗ ನಿಮಗೆ ಯಾವುದೋ ಒಂದು ಫಾರ್ಮುಲನೋ ಅಥವಾ ಯಾವುದೋ ಒಂದು ಮ್ಯಾಥ್ಸಲ್ಲಾದರೆ ಲೆಕ್ಕನೋ ಅಥವಾ ಇನ್ನೊಂದು ಯಾವುದೋ ಸಬ್ಜೆಕ್ಟೇ ಅರ್ಥ ಆಗಿರೋದಿಲ್ಲ. ಆವಾಗ ನೀವೇನು ಮಾಡ್ತೀರಾ, ನಿಮ್ಮಿಷ್ಟಕ್ಕೆ ನೀವು ನಿಮ್ಮದೇ ಆದಂಥ ಥಾಟಲ್ಲಿ ಓದಲಿಕ್ಕೆ ಹೋಗಬೇಡಿ. ಗ್ರೂಪ್ ಡಿಸ್ಕಷನ್ ಮಾಡಿ. ನಿಮ್ಮ ಸ್ನೇಹಿತರು ಅಕ್ಕಪಕ್ಕ ಮನೆ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇರ್ತಾರೆ, ಗೊತ್ತಿರೋರು ಇರ್ತಾರೆ, ಅದ್ರ ಬಗ್ಗೆ ತಿಳ್ಕೊಂಡಿರೋರು ಇರ್ತಾರೆ. ಅಷ್ಟು ಗೊತ್ತಾಗಿಲ್ಲ ಅಂದರೆ ನಿಮ್ಮ ಮಾಸ್ಟ್ರುಗಳು, ಟೀಚರ್ಸ್ ಯಾರಿರ್ತಾರೆ ಅವ್ರ ಹತ್ರನೇ ಒಂದು ಡೌಟ್ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳಿ. ಆವಾಗ ಅದು ನಿಮಗೆ ಈಸಿಯಾಗಿ ತಲೆಗೆ ಹೋಗುತ್ತೆ. ಇಲ್ಲಾಂದರೆ ನಿಮ್ಮಷ್ಟಕ್ಕೆ ನೀವು ಓದ್ಕೊಳ್ಳೋದ್ರಿಂದ ಅದ್ರ ಬಗ್ಗೆ ನಿಮಗೆ ಗೊತ್ತಾಗೋದಿಲ್ಲ. ಅಕಸ್ಮಾತಾಗಿ ಅದು ಇಂಪಾರ್ಟೆಂಟ್ ಕ್ವಶನ್ನೇ ಆಗಿದ್ದು ಅದೇನಾದರೂ ಎಕ್ಸಾಮಲ್ಲಿ ಬಂದಾಗ ನೀವು ಮತ್ತೆ ಕನ್ಫ್ಯೂಸ್ ಆಗ್ತೀರ. ಸೊ ಹಾಗಾಗಿ ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಅದ್ರ ಬಗ್ಗೆ ತಿಳ್ಕೊಂಡು ಕಲಿಯೋದು ಒಳ್ಳೆಯದು. ಈಗ ಎಷ್ಟೋ ಸ್ಟೂಡೆಂಟ್ಗಳು ಅನ್ಕೋತಾ ಇರ್ತಾರೆ, ಅಯ್ಯೋ ನನಗೆ ಇದು ಅರ್ಥನೇ ಆಗಿಲ್ಲ, ಇದು ನನ್ನ ಕ್ಲಾಸಲ್ಲಿ ಕೇಳಿದಾಗಲೂ ನನಗೆ ಗೊತ್ತಾಗಿಲ್ಲ, ನನ್ನಿಂದ ಇದು ಆಗೋದಿಲ್ಲ ಅಂತ ನೆಗೆಟಿವ್ ಆಗಿ ಥಿಂಕ್ ಮಾಡೋದನ್ನು ಬಿಟ್ಬಿಡಿ. ಋಣಾತ್ಮಕವಾಗಿ ಯೋಚನೆ ಮಾಡೋದನ್ನು ಬಿಟ್ಟು ಧನಾತ್ಮಕವಾಗಿ ಥಿಂಕ್ ಮಾಡಿ. ಯಾವುದು ಪಾಸಿಬಲ್ ಅಲ್ಲ ಅನ್ನೋದು ಇಲ್ಲವೇ ಇಲ್ಲ, ಪ್ರತಿಯೊಂದು ಪಾಸಿಬಲ್ಲೇ. ಅದನ್ನು ನೀವು ನಿಧಾನವಾಗಿ ಅರ್ಥ ಮಾಡ್ಕೋಬೇಕು ಅಷ್ಟೇ. ಸೊ ಯಾವುದು ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ, ಪ್ರತಿಯೊಂದು ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಇಲ್ಲಿ ನೀವು ಚೆನ್ನಾಗಿ ಓದಬೇಕು ಅಂದರೆ ಇನ್ ಟೈಮ್ಗೆ ನಿಮ್ಮ ಒಳ್ಳೆ ಉತ್ತಮ ಆಹಾರ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಟೈಮ್ ಟು ಟೈಮ್ ಪರ್ಫೆಕ್ಟ್ ಆಗಿರುವಂಥ ಫುಡ್ನ ತಿನ್ನಿ. ಹೆಚ್ಚಾಗಿ ಆಯಿಲಿ ಫುಡ್ ತಿನ್ನಬೇಡಿ ಈ ಟೈಮ್ನಲ್ಲಿ. ನಿಮಗೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಅದು ಒಳ್ಳೆಯದಲ್ಲ. ಔಟ್ಸೈಡ್ ಫುಡ್ನ ಅವಾಯ್ಡ್ ಮಾಡಿ. ಮನೆಯಲ್ಲೇ ನಿಮ್ಮ ತಾಯಿ ಏನು ಮಾಡಿಕೊಡ್ತಾರೋ ಅದನ್ನು ಊಟ ಮಾಡಿ. ಬಟ್ ಇನ್ ಟೈಮ್ಗೆ ಊಟ ಮಾಡಿ.
ನೀವು ಓದ್ತಾ ಇರೋದನ್ನು ಕಂಟಿನ್ಯೂ ಮಾಡಿ. ಬಟ್ ಇನ್ ಟೈಮ್ಗೆ ಊಟ ಮಾಡಿ, ಊಟನ ಸ್ಕಿಪ್ ಮಾಡಿ ಓದೋದ್ರಿಂದ ನಮ್ಮ ಗಮನ ಎಲ್ಲ ಊಟದ ಕಡೆ ಇರುತ್ತೆ. ಅದು ಖಾಲಿ ಹೊಟ್ಟೆಲಿ ಇದ್ದಾಗ ನಮಗೆ ಓದೋದಕ್ಕೆ ಕಷ್ಟ ಆಗತ್ತೆ. ಅಥವಾ ಖಾಲಿ ಹೊಟ್ಟೆನಲ್ಲಿ ನೀವು ಓದ್ತಾ ಇದ್ದೀರಾ ಅಂದರೆ ಅದು ಪರಿಣಾಮಕಾರಿಯಾಗಿ ನಿಮ್ಮ ತಲೆ ಒಳಗೆ ಹೋಗೋದಿಲ್ಲ ಅಂತಲೇ ಹೇಳ್ತೀನಿ. ಸೊ ಹಾಗಾಗಿ ನಿಮ್ಮ ಇನ್ ಟೈಮ್ಗೆ ನಿಮ್ಮ ಮನೆಯಲ್ಲಿ ಏನು ಪ್ರಿಪೇರ್ ಮಾಡಿರ್ತೀರ ಫುಡ್, ಅದನ್ನು ತಿಂದು ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಮತ್ತು ಈಗ ಆಲ್ರೆಡಿ ಎಲ್ಲ ಮುಗ್ದಿದೆ, ಆಲ್ರೆಡಿ ನೀವು ಎಲ್ಲನೂ ಓದಿದ್ದೀರಾ, ಮುಗಿಸಿದ್ದೀರಾ, ನಿಮ್ಮದು ಪ್ರಿಪ್ರೇಟ್ರಿನೂ ಮುಗ್ದಿದೆ, ನಿಮ್ಮ ಕಂಪ್ಲೀಟ್ ಎಲ್ಲ 1-2 ಟೈಮ್ಸು ಆಲ್ರೆಡಿ ರಿವಿಸನ್ ಕೂಡ ಆಗಿದೆ. ಇದನ್ನು ಹೆಂಗೆ ತಿಳ್ಕೊಳ್ಳೋದು ಇವಾಗ ನೀವು? ಮನೆಯಲ್ಲಿ ಅಕ್ಕನೋ ತಂಗಿನೋ ಅಥವಾ ಅಣ್ಣನೋ ತಮ್ಮನೋ ಯಾರೋ ಇರ್ತಾರೆ. ಸೊ ಅವರಿಗೆ ನಿಮ್ಮ ನೋಟ್ಸ್ ಕೊಡಿ, ಕ್ವಶನ್ ಕೇಳೋಕ್ಕೆ ಹೇಳಿ, ಆನ್ಸರ್ ಹೇಳಿ, ಅಥವಾ ಯಾವುದೋ ಒಂದು ಕ್ವಶನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಅದಕ್ಕೆ ಆನ್ಸರ್ ಬರೀರಿ. ನೀವೇ ಬರೆಯೋದ್ರಿಂದ ಅದು ಇನ್ನೂ ತಲೆ ಒಳಗೆ ಉಳ್ಕೊಳ್ಳುತ್ತೆ. ಸೊ ಈ ಐಡಿಯಾನ ಯೂಸ್ ಮಾಡೋದ್ರಿಂದ ನಿಮಗೆ ಗೊತ್ತಿಲ್ಲದೆ ಇರೋದನ್ನು ಜಾಸ್ತಿ ನೀವು ಪ್ರಾಕ್ಟೀಸ್ ಮಾಡಿರೋದನ್ನು ಒಂದು ಟೈಮ್ ಬರೆಯೋದ್ರಿಂದ ಅದು ಇನ್ನೂ ನಿಮ್ಮ ತಲೆ ಒಳಗೆ ಈಸಿಯಾಗಿ ಕೂರುತ್ತೆ. ನೀವು ಯಾವಾಗ ತಪ್ಪಿಲ್ಲದೆ ಆ ಆನ್ಸರ್ನ ಬರೆದಿದ್ದೀರಾ, ನೀವು ಪರ್ಫೆಕ್ಟಾಗಿ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದೀರಾ. ಸೊ ನೀವೇನು ಮಾಡಬೇಕು, ಇಲ್ಲ ಕ್ವಶನ್ ಆ್ಯಂಡ್ ಆನ್ಸರ್ನ ಕೇಳೋದಕ್ಕೆ ಕೇಳಬೇಕು, ಇಲ್ಲ ಯಾರೂ ಇಲ್ಲ ನಾನು ಒಬ್ಬನೇ ಮಗ ಅಥವಾ ನಾನು ಒಬ್ಬಳೇ ಮಗಳು ಅನ್ನುವಂಥವ್ರು ಆ ಬುಕ್ನ ಸೈಡ್ಗೆ ಬಿಡಬೇಕು, ಕ್ವಶನ್ನ ತಲೆಯಲ್ಲಿ ಇಟ್ಕೋಬೇಕು, ಆನ್ಸರ್ ಬರಿಬೇಕು. ಆನ್ಸರು ನೀವು ಬರೆದಿರುವಂಥ ಆನ್ಸರು ನೋಟ್ಸ್ನ ಎರಡನ್ನೂ ಇಟ್ಕೊಂಡು ನೋಡಿದಾಗ ಎರಡು ಪರ್ಫೆಕ್ಟ್ ಆಗಿದ್ದರೆ ಅಥವಾ ಏನಾದರೂ ಚೇಂಜಸ್ ಇದ್ದರೆ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿ ಆಗುತ್ತೆ ನಿಮ್ಮ ಎಕ್ಸಾಮ್. ನಾನು ಆಗಲೇ ಹೇಳ್ದಾಗೆ ನೀವು ನಿಮ್ಮ ಎಕ್ಸಾಮ್ನಲ್ಲಿ ಸಕ್ಸಸ್ ಕಾಣಬೇಕು ಅಂದರೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನಿಮ್ಮ ಏನಿರ್ತಾರೆ ನಿಮ್ಮ ಫ್ರೆಂಡ್ಸ್ ಕೇಳ್ಬೋದು. ಇಲ್ಲ ಏನೂ ಮುಜುಗರ ಇಲ್ಲದೆ, ಭಯ ಪಡದೆ ನಿಮ್ಮ ಟೀಚರ್ಸ್ ಹತ್ರನೇ ನೀವು ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನೀವು ಖಂಡಿತ ಎಕ್ಸಾಮಲ್ಲಿ ಸಕ್ಸಸ್ ಆಗ್ತೀರಾ, ಒಳ್ಳೆ ಪರ್ಸೆಂಟೇಜಲ್ಲಿ ಪಾಸ್ ಆಗ್ತೀರಾ ಅಂತಲೇ ಹೇಳ್ಬೋದು. ಇದಿಷ್ಟು ನಿಮ್ಮ ಪ್ರಿಪ್ರೇಷನ್ ಬಗ್ಗೆ. ಆದರೆ ನೀವು ಎಕ್ಸಾಮ್ ಹಾಲ್ಗೆ ಹೋದಾಗ ಮತ್ತು ಬಿಫೋರ್ ಹೋಗೋ ಮುಂಚೆ ಹೇಗಿರಬೇಕು ನಿಮ್ಮ ಪ್ರಿಪ್ರೇಷನ್ ಅಂತ ಅಂದರೆ, ನೀವು ಟ್ರಾವೆಲ್ ಮಾಡುವಾಗ ದಯವಿಟ್ಟು ಯಾರೂ ಓದಬೇಡಿ. ಯಾಕೆಂದರೆ ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಏನಾಗ್ತಿರುತ್ತೆ ಅಂದರೆ ಎಕ್ಸಾಮ್ನ ಗಡಿಬಿಡಿ ಇರುತ್ತೆ. ನೀವು ಟ್ರಾವೆಲ್ ಮಾಡುವಾಗ ಓದಿದ್ರೆ ನೀವು ಈ ಮುಂಚೆ ಓದಿರೋದು ಕೂಡ ಮರ್ತೋಗಬಹುದು. ಒಂದು ಯಾವುದೋ ಒಂದು ಕ್ವಶನ್ ಆನ್ಸರ್ ನೀವು ಕಲಿತೇ ಇಲ್ಲ ಅಂದರೆ ಅದ್ರ ಬಗ್ಗೆ ನಿಮ್ಗೇನಾದರೂ ಗೊತ್ತಿದ್ದರೆ ಬರಿಬಹುದು. ಒಂದು ಮತ್ತು ಯಾವತ್ತು ಎಕ್ಸಾಮ್ ಹಾಲ್ಗೆ 1/2 ಅವರ್ ಮುಂಚೆ ತಲುಪಿ. ಗಡಿಬಿಡಿಲಿ ಬಂದು ಆ ನಂಬರ್ ಹುಡ್ಕೋದು, ನಾವು ಕೂತ್ಕೊಳ್ಳುವಂಥ ಸ್ಥಳನ ಚೆಕ್ ಮಾಡ್ಕೊಳ್ಳೋದು ಎಲ್ಲ ಮಾಡೋದ್ರಿಂದ ಹೆವಿ ಟೆನ್ಷನ್ ಆಗುತ್ತೆ. ಸೊ ಆವಾಗ ನಿಮಗೆ ಓದಿರೋದು ಸ್ವಲ್ಪ ರಿಕವರ್ ಆಗಲಿಕ್ಕೆ ಸ್ವಲ್ಪ ತಡ ಆಗತ್ತೆ. ಮರ್ತೋಗುತ್ತೆ ಅಂತ ಹೇಳಲ್ಲ, ನೀವು ಅಲ್ಲಿಂದ ಬಂದು ನಿಮ್ಮ ಮೈಂಡ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕಾಗಿರುತ್ತೆ. ಆ ಟೈಮ್ನಲ್ಲಿ ನೀವು ತಡವಾಗಿ ಬಂದು ಅಲ್ಲೆಲ್ಲ ಸರ್ಚ್ ಮಾಡಿಕೊಂಡು ಒಂಥರ ಗಡಿಬಿಡಿನಲ್ಲಿ ಇದ್ದರೆ ನಿಮಗೆ ಟೆನ್ಷನ್ ಆಗುತ್ತೆ. ಟೆನ್ಷನಿಂದ ಕಷ್ಟ ಆಗತ್ತೆ. ನೀವು ಓದಿರೋದು ನೆನಪಿಸ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನಿಮ್ಮ ಎಕ್ಸಾಮ್ ಟೈಮು 3 ಅವರ್ ಅಥವಾ 2.5 ಅವರ್ ಇರೋದ್ರಿಂದ ನಿಮಗೆ ಹಿಂಸೆ ಆಗಬಾರ್ದು. ಹಾಗಾಗಿ ಬಿಫೋರ್ ಅಲ್ಲಿಗೆ ರೀಚ್ ಆಗಿ. ನೀವು ಎಕ್ಸಾಮ್ ಹಾಲ್ ಒಳಗಡೆ ಹೋದಾಗ ತುಂಬ ಕಾಮಾಗಿ 2 ನಿಮಿಷ ಅವರು ಏನು ಕ್ವಶನ್ ಪೇಪರು, ಯಾಕೆಂದರೆ ಅವರು ಕೂಡ ಬಿಫೋರೇ ಕೊಡ್ತಾರೆ ಮತ್ತು ಸೈನಿಗೆ ಕೊಡ್ತಾರೆ. ಸೊ ಬಿಫೋರ್ ಕೊಡೋದ್ರಿಂದ 2 ನಿಮಿಷ ನೀವು ಕಣ್ಮುಚ್ಚಿ ಕಾಮಾಗಿ ಕೂತ್ಕೊಳ್ಳಿ. ನಂತರ ಕ್ವಶನ್ ಪೇಪರ್ನ ಓದಿ. ನಿಮ್ಮ ಕ್ವಶನ್ ಪೇಪರ್ನ ನೀವು ಓದೋ ಮುಂಚೆ ಬೇರೆಯವ್ರಿಗೆ ಕೊಟ್ಟಿದ್ದಾರೆ, ಅವ್ರ ರಿಯಾಕ್ಷನ್ ಹೇಗಿದೆ ಅದನ್ನೆಲ್ಲ ಗಮನಿಸೋಕ್ಕೆ ಹೋಗಬೇಡಿ. ಏಕೆಂದರೆ ಕೆಲವೊಬ್ಬರು
ಆ ಕ್ವಶನ್ ಆನ್ಸರ್ನ ಓದಿರ್ತಾರೆ, ಅವ್ರು ಖುಷಿಯಾಗಿರ್ತಾರೆ. ಕೆಲವೊಬ್ಬರು ಆ ಕ್ವಶನ್ ಆನ್ಸರ್ ಓದಿರಲ್ಲ, ಆ ಕ್ವಶನ್ ನೋಡಿದ ತಕ್ಷಣ ಅವರಿಗೆ ಗಾಬರಿ ಆಗಿರುತ್ತೆ. ಸೊ ಅವರು ಡಲ್ ಆಗಿರ್ತಾರೆ. ಸೊ ಅವ್ರ ಫೇಸ್ನ ನೀವು ನೋಡಿದಾಗ ನಿಮ್ಮ ಕೈಗಿನ್ನ ಕ್ವಶನ್ ಪೇಪರ್ ಬಂದಿಲ್ಲ ಅಂದರೆ ನೀವು ಕೂಡ ಗಾಬರಿ ಆಗ್ತೀರ. ಸೊ ಹಾಗಾಗಿ ಕಾಮಾಗಿ ನೀವು ಈ ಕುದುರೆಗಳು ಹೋಗೋವಾಗ ಕುದುರೆಗೆ ಜೀನ್ ಅಂತ ಹಾಕಿರ್ತಾರೆ, ಆ ಕಡೆ ಈ ಕಡೆ ಹಿಂಗೆ ನೋಡಬಾರ್ದು, ಬರೀ ಹೀಗೆ ಹೋಗಬೇಕು ಅನ್ನೋದಕ್ಕೆ ಹಾಕಿರ್ತಾರೆ. ಸೊ ಹಾಗಾಗಿ ನೀವು ಕೂಡ ಇದನ್ನು ಫಾಲೋ ಅಪ್ ಮಾಡಿ. ಎಕ್ಸಾಮ್ ಹಾಲ್ನಲ್ಲಿ ಈ ಕಡೆ ಕ್ವಶನ್ ಪೇಪರ್ ಕೊಟ್ಟಾಗ ಆ ಕಡೆ ಈ ಕಡೆ ನೋಡಬೇಡಿ. ನೀವು 2 ನಿಮಿಷ ಕಾಮಾಗಿ ಕೂತ್ಕೊಂಡು ಕಣ್ಮುಚ್ಚಿ 2 ನಿಮಿಷ ಆದ ನಂತರ ನಿಮ್ಮ ಕ್ವಶನ್ ಪೇಪರ್ನ ಓದಿ. ನೆಕ್ಸ್ಟ್ ಏನಿದೆ ಅಲ್ವಾ, ಎಲ್ಲ ಕ್ವಶನ್ ಪೇಪರ್ನಲ್ಲಿ ಕೊಟ್ಟಿರುವಂಥ ಪ್ರತಿಯೊಂದು ಕ್ವಶನ್ನ ಫಸ್ಟಿಗೆ ಓದ್ಕೊಳ್ಳಿ. ನಿಮಗೆ ಅದರಲ್ಲಿ ಯಾವ್ಯಾವ ಆನ್ಸರ್ ಗೊತ್ತಿದೆ ಅದನ್ನು ಟಿಕ್ ಮಾಡ್ಕೊಳ್ಳಿ. ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅನ್ನೋದಕ್ಕೆ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೊ ಏನು ಕ್ವಶನ್ ಪೇಪರ್ನಲ್ಲಿ ಇರುತ್ತೆ ಅದರಲ್ಲಿ ನಿಮಗೆ ಯಾವ ಆನ್ಸರು ಪಕ್ಕಾ ಗೊತ್ತು, ಸೂಪರಾಗಿ ಗೊತ್ತು, ಅದನ್ನು ಫಸ್ಟು ಬರ್ಕೊಡ್ತಾ ಬನ್ನಿ. ನೀವು ಬರೆಯುವಾಗ ಆ ಕ್ವಶನ್ನ ನಂಬರು ಏನಿರುತ್ತೆ ಅದನ್ನು ಪರ್ಫೆಕ್ಟಾಗಿ ಹಾಕಿ, ಮತ್ತು ನಿಮ್ಮ ರೋಲ್ ನಂಬರ್ ಏನಿರುತ್ತೆ ಅದನ್ನು ಪರ್ಫೆಕ್ಟಾಗಿ ಬರೀರಿ, ಅದನ್ನು ಮರಿಬೇಡಿ. ಅದನ್ನು ಪರ್ಫೆಕ್ಟಾಗಿ ನೀವು ಒಂದು 20 ಕ್ವಶನ್ ಆನ್ಸರ್ ಪರ್ಫೆಕ್ಟಾಗಿ ನಿಮಗೆ ಗೊತ್ತಿದೆ, ಅದನ್ನು ನೀಟಾಗಿ ಬರಿತೀನಿ ಅದನ್ನು ಫಸ್ಟ್ ಬರ್ಕೊಂಡು ಬಂದರೆ ಯಾರೇ ಒಂದು ಕ್ವಶನ್ ಪೇಪರ್ನ ವ್ಯಾಲ್ಯುಯೇಷನ್ಗೆ ಹೋದಾಗ ತುಂಬ ಖುಷಿಯಾಗಿ ಹುಡುಗ ಓದಿದ್ದಾನೆ, ಬರೆದಿದ್ದಾನೆ, ಸೊ ಆನ್ಸರ್ ಶೀಟಲ್ಲಿ ಮಾರ್ಕ್ಸ್ಗಳು ಈಸಿಯಾಗಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟು ನಿಮಗೆ ಅದರಲ್ಲಿ ಅರ್ಧ ಗೊತ್ತಿದೆ, ಸೊ ಅದನ್ನು ಬರೀರಿ. ಏನು ಪಾಯಿಂಟ್ಸ್ಗಳು ಕರೆಕ್ಟಾಗಿ ಗೊತ್ತಿದೆ ಅದನ್ನು ಫಸ್ಟಿಗೆ ಬರೀರಿ. ಆಮೇಲೆ ಪಾಯಿಂಟ್ಸ್ ಗೊತ್ತಿಲ್ಲ ಅಂದರೂ ನೆನಪಿಸ್ಕೊಂಡು ಅದರಲ್ಲಿ ಪಾಠ ಏನಿರುತ್ತೋ ಅದನ್ನಾದರೂ ಅಟ್ಲೀಸ್ಟ್ ಸ್ವಲ್ಪ ಏನಾದರೂ ರೀಚ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾವುದೇ ಕ್ವಶನ್ನ ಬಿಡೋದಕ್ಕೆ ಹೋಗಬೇಡಿ. ಪ್ರತಿಯೊಂದು ಕ್ವಶನ್ಗೆ ನಿಮಗೆ ಯಾವ ಆನ್ಸರ್ ಫಸ್ಟ್ ಗೊತ್ತಿದೆ ಅದನ್ನು ಬರೆಯೋದ್ರಿಂದ ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅನ್ನೋದು ಪಕ್ಕಾ ಆಗತ್ತೆ. ಸೊ ನಿಮಗೆ ವ್ಯಾಲ್ಯುಯೇಷನ್ ಮಾಡೋವಾಗ ಅವರಿಗೆ ಒಂದು ಖುಷಿಯಾಗಿ ನಿಮಗೆ ಮಾರ್ಕ್ಸ್ ಒಂದು ಸ್ವಲ್ಪ ಈಸಿಯಾಗಿ ಕೊಡಬಹುದು. ಇದು ಕೂಡ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಮತ್ತು ಇಲ್ಲಿ ನಿಮ್ಮ ಏಕಾಗ್ರತೆ ಕೂಡ ತುಂಬ ಇಂಪಾರ್ಟೆಂಟ್ ಆಗತ್ತೆ. ನಿಮ್ಮ ಕಾನ್ಸಂಟ್ರೇಷನ್ ಏನಿದೆ ಅದು, ನಿಮ್ಮ ಫೋಕಸ್ಸು ಎಲ್ಲನೂ ನಿಮ್ಮ ಕ್ವಶನ್ ಪೇಪರ್, ನಿಮ್ಮ ಆನ್ಸರ್ ಶೀಟ್ನಲ್ಲೇ ಇರಬೇಕು. ಆ ಕಡೆ ಈ ಕಡೆ ಹೋದಾಗ ನಿಮ್ಮ ಏಕಾಗ್ರತೆ ಚೇಂಜ್ ಆದರೂ ಕೂಡ ನಿಮಗೆ ಆನ್ಸರ್ಗಳು ನೆನಪಾಗೋದು ಸ್ವಲ್ಪ ಲೇಟ್ ಆಗ್ಬೋದು. ಸೊ ಹಾಗಾಗಿ ನಿಮ್ಮ ಏಕಾಗ್ರತೆ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನೀವು ಎಕ್ಸಾಮ್ ಹಾಲ್ಗೆ ಹೋದಾಗ ಯಾವುದೇ ಪ್ರೆಷರ್ನ ಇಟ್ಕೊಂಡು ಹೋಗಬೇಡಿ, ಯಾವುದೇ ಭಯ ಬೇಡ, ಗಾಬರಿ ಬೇಡ. ಏನು ನೀವು ಓದಿದ್ದೀರಲ್ಲ ಅದು ಬಂದೇ ಬರುತ್ತೆ. ನಿಮಗೆ ಏನು ಟೀಚರ್ಗಳು ನಿಮ್ಗೆ ಆಲ್ರೆಡಿ ಟಿಪ್ಸ್ ಕೊಟ್ಟಿರ್ತಾರೆ, ಇದನ್ನು ಓದ್ಕೊಳ್ಳಿ, ಇದು ಮಾರ್ಕ್ ಮಾಡ್ಕೊಳ್ಳಿ, ಇದನ್ನು ನೋಡಿ ಚೆಕ್ ಮಾಡಿ, ಅದನ್ನು ನೀವು ಆಲ್ರೆಡಿ ಓದಿರ್ತೀರ, ಅದು ಬಂದೇ ಬರುತ್ತೆ. ಸೊ ನೀವೇನು ಮಾಡಬೇಕು, ಯಾವುದೇ ಗಾಬರಿ ಇಲ್ಲದೆ, ಭಯ ಇಲ್ಲದೆ, ಒತ್ತಡನ ಇಟ್ಕೊಳ್ದೆ ಈಸಿಯಾಗಿ ಎಕ್ಸಾಮ್ನ ಅಟೆಂಡ್ ಮಾಡಿ. ನಿಮ್ಮ ಮನಸ್ಸಿನ ಬಲದ ಮುಂದೆ ಯಾವುದು ಕೂಡ ಆಗಲ್ಲ ಅನ್ನೋ ಮಾತೇ ಇಲ್ಲ. ಸೊ ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಎಲ್ಲರೂ SLC ಎಕ್ಸಾಮ್ನ ತುಂಬ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ, ಪ್ರೀತಿಯಿಂದ ನಮಸ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೇರೆ ಏನಾದರೂ ಟಿಪ್ಸ್ ಬೇಕಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.